ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಗವದ್ಗೀತೆ ತತ್ವ ವಿವೇಚನಿ ಟೀಕಾ ಅಧ್ಯಾಯ 6 ಆತ್ಮ ಸಂಯಮ ಯೋಗ. ಇದರಿಂದ ಇವತ್ತು 11ನೇ ಶ್ಲೋಕವನ್ನು ತಿಳ್ಕೊಳ್ಳೋಣ. ಶ್ಲೋಕ 11. ಶುಚೌ ದೇಶೆ ಪ್ರತಿಷ್ಠಾಪ್ಯ ಸ್ಥಿರ ಮಾಸನಮಾತ್ಮನಃ ನಾತ್ಯುಚ್ಛ್ರಿತಂ ನಾತಿನೀಚಂ ಚೈಲಾಜಿನ ಕುಶೋತ್ತರಂ. ಅನುವಾದ: ಶುದ್ಧವಾದ ಭೂಮಿಯ ಮೇಲೆ ಕ್ರಮವಾಗಿ ಕುಶ, ಮೃಗಚರ್ಮ ಮತ್ತು ವಸ್ತ್ರಗಳನ್ನು ಹಾಸಿ ಬಹಳ ಎತ್ತರವಿಲ್ಲದಂತೆ ಮತ್ತು ಬಹಳ ತಗ್ಗಿಲ್ಲದಂತೆ ತನ್ನ ಆಸನವನ್ನು ಸ್ಥಿರವಾಗಿ ಸ್ಥಾಪನೆ ಮಾಡಿ. ಇದು ಶ್ಲೋಕ ಮತ್ತು ಅದರ ಅನುವಾದ. ಈಗ ಇದನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಈಗ ಜಿತಾತ್ಮ ಪುರುಷನಿಗೆ ಧ್ಯಾನ ಯೋಗದ ಸಾಧನೆಯನ್ನ ಮಾಡಬೇಕು ಅಂತ ಹೇಳ್ದ ಭಗವಂತ ಅಲ್ವಾ. ಈಗ ಆ ಧ್ಯಾನ ಯೋಗವನ್ನ ವಿಸ್ತಾರವಾಗಿ ವರ್ಣನೆ ಮಾಡ್ತಾ ಮೊದಲು ಸ್ಥಾನ ಮತ್ತೆ ಆಸನದ ವರ್ಣನೆಯನ್ನ ಇಲ್ಲಿ ಮಾಡ್ತಾನೆ. ನೋಡಿ, ಈಗ ಈ ಶ್ಲೋಕದಲ್ಲಿ ಏನು ಹೇಳ್ತಾನೆ? ಶುದ್ಧವಾದ ಭೂಮಿಯ ಮೇಲೆ ಕ್ರಮವಾಗಿ ಏನ್ ಮಾಡಬೇಕು? ಮೊದಲು ಕುಶವನ್ನ ಹಾಸಬೇಕು, ಆಮೇಲೆ ಮೃಗಚರ್ಮ ಮತ್ತೆ ವಸ್ತ್ರಗಳನ್ನ ಹಾಸಿ, ಅದು ಬಹಳ ಎತ್ತರದಲ್ಲೂ ಇರಬಾರ್ದು, ಬಹಳ ತಗ್ಗಲ್ಲೂ ಇರಬಾರ್ದು, ಆ ರೀತಿ ಆಸನವನ್ನ ಸ್ಥಿರವಾಗಿ ಸ್ಥಾಪನೆ ಮಾಡ್ಕೊಳ್ಬೇಕು ಅಂತ ಇಲ್ಲಿ ಮೊದಲು ಹೇಳ್ತಾ ಇದ್ದಾನೆ. ಈಗ ಪ್ರಶ್ನೆ ಏನು ಅಂತಂದ್ರೆ, ಶುಚೌ ದೇಶೆ ಅಂದ್ರೆ ಅರ್ಥ ಏನು ಅಂತ ಇಲ್ಲಿ ಕೇಳ್ತಾ ಇದ್ದಾರೆ. ಉತ್ತರ ಏನು ಅಂತಂದ್ರೆ, ಧ್ಯಾನ ಯೋಗದ ಸಾಧನೆಯನ್ನ ಮಾಡೋದಕ್ಕೋಸ್ಕರ ಸ್ವಭಾವದಿಂದನೇ ಶುದ್ಧವಾಗಿರಬೇಕು. ನಮ್ಮ ಸ್ವಭಾವನೇ ಶುದ್ಧವಾಗಿರಬೇಕು. ನಾವೇ ಶುದ್ಧವಾಗಿಲ್ಲ, ಒಳಗಡೆಯಿಂದನೇ ನಮಗೆ ಬರೀ ಕೆಟ್ಟ ಆಲೋಚನೆಗಳು ಅದೆಲ್ಲ ಇದೆ ಅಂತಂದ್ರೆ ಅದರಿಂದ ಆಗೋದಿಲ್ಲ, ಆಯ್ತಾ? ಸ್ವಭಾವದಿಂದಲೇ ಶುದ್ಧವಿದ್ದು ಮತ್ತೆ ಗುಡಿಸಿ ಸಾರಿಸಿ ಶುಚಿಗೊಳಿಸಿ ಅಥವಾ ತೊಳೆದು ಒರೆಸಿ ಸ್ವಚ್ಛ ಮತ್ತೆ ನಿರ್ಮಲವಾಗಿರುವಂಥ ಒಂದು ಜಾಗ ಇರಬೇಕು. ಗಂಗಾ, ಯಮುನಾ ಅಥವಾ ಬೇರೆ ಯಾವುದೇ ಪವಿತ್ರವಾಗಿರುವಂಥ ನದಿ ತೀರ, ಪರ್ವತದ ಒಂದು ಗುಹೆ, ದೇವಾಲಯ ಮತ್ತೆ ತೀರ್ಥಸ್ಥಾನ ಮತ್ತೆ ಉದ್ಯಾನ, ಈ ರೀತಿ ಪವಿತ್ರವಾಗಿರುವಂತಹ ವಾಯುಮಂಡಲ ಯುಕ್ತ ಸ್ಥಾನ ಅಂದ್ರೆ ಏನು? ಪವಿತ್ರವಾದಂತಹ ಗಾಳಿ ಆಡ್ತಾ ಇರುತ್ತಲ್ಲ, ಅಂಥ ಒಂದು ಸ್ಥಾನದಲ್ಲಿ ಯಾವುದು ನಮಗೆ ಸುಲಭವಾಗಿ ಸಿಗುತ್ತೋ ಅಲ್ಲಿ ಸ್ವಲ್ಪ ಗಾಳಿ ಶುದ್ಧವಾಗಿರಬೇಕು. ಅಂಥ ಜಾಗದಲ್ಲಿ ಮತ್ತೆ ಸ್ವಚ್ಛವಾಗಿರಬೇಕು, ಪವಿತ್ರವಾಗಿರಬೇಕು, ಮತ್ತೆ ಏಕಾಂತವಾದಂಥ ಯಾವುದಾದ್ರೂ ಒಂದು ಸ್ಥಾನವನ್ನ ಧ್ಯಾನ ಯೋಗಕ್ಕೋಸ್ಕರ ಸಾಧಕ ಆರಿಸ್ಕೊಳ್ಬೇಕು ಅಂತಂದ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಈಗ ಶುಚೌ ದೇಶ ಅಂದರೆ ಗೊತ್ತಾಯ್ತಲ್ವಾ? ಕ್ಲೀನಾಗಿ ಗಾಳಿ ಆಡ್ತಾ ಇರಬೇಕು, ಯಾರು ಅಲ್ಲಿ ಓಡಾಡಬಾರ್ದು, ತುಂಬ ಶುದ್ಧವಾಗಿರಬೇಕು ಮತ್ತು ಏಕಾಂಗಿ ಆಗಿರಬೇಕು. ನಾವು ಆ ರೀತಿ ಒಂದು ಪವಿತ್ರವಾಗಿರುವಂಥ ಒಂದು ಸ್ಥಾನವನ್ನು ನಾವು ಮೊದಲು ಧ್ಯಾನಕ್ಕೆ ಸಾಧಕ ಆರಿಸ್ಕೊಳ್ಬೇಕು. ಮುಂದಿನ ಪ್ರಶ್ನೆ ಏನು ಅಂತಂದರೆ, ಇಲ್ಲಿ ಆಸನಂ ಪದ ಯಾವುದರ ವಾಚಕವಾಗಿದೆ ಮತ್ತು ಅದರ ಜೊತೆ ನಾತ್ಯುಚ್ಛ್ರಿತಂ, ಜ್ಞಾತಿನೀಚಂ ಮತ್ತು ಚೈಲಾಜಿನ ಕುಶೋತ್ತರಂ, ಈ ರೀತಿ 3 ವಿಶೇಷಗಳನ್ನು ಕೊಟ್ಟಿದ್ದಾರಲ್ಲ, ಅದರ ಅರ್ಥ ಏನು ಅಂತ ಕೇಳ್ತಾ ಇದ್ದಾರೆ. ಈಗ ಉತ್ತರ ಏನು ಅಂತಂದರೆ, ಆಸನಂ ಅಂತಂದರೆ ಯಾವುದು ಅಂತ ಕೇಳಿದಾರಲ್ಲ, ಅದಕ್ಕೆ ಹೇಳ್ತಾರೆ ಮರದಿಂದನೋ ಅಥವಾ ಕಲ್ಲಿನಿಂದ ಮಾಡಿರುವಂತಹ ಮಣೆ ಅಥವಾ ವೇದಿಕೆ, ಇದರ ಮೇಲೆ ಸ್ಥಿರವಾದ ಭಾವದಿಂದ ಮನುಷ್ಯ ಕೂತ್ಕೋಬೇಕು. ಅಲ್ಲಿ ಅಲುಗಾಡೋದು ಅಥವಾ ಇನ್ನೊಂದೋ ಏನೋ ಆಗಬಾರ್ದು, ಆ ರೀತಿ ಸ್ಥಿರವಾಗಿ ಕೂತ್ಕೊಳ್ಳೋದಕ್ಕೆ ಆಗಬೇಕು. ಅದನ್ನ ಆಸನ ಅಂತ ಹೇಳಿರೋದು. ಈ ಆಸನ ಒಂದು ವೇಳೆ ತುಂಬ ಎತ್ತರವಾಗಿದ್ದರೆ ಧ್ಯಾನ ಮಾಡ್ತಾ ಇರುವಂಥ ಸಮಯದಲ್ಲಿ ಏನಾಗುತ್ತೆ, ನಮಗೆ ಕೆಲವೊಂದ್ಸರಿ ಆಲಸ್ಯ ಅಥವಾ ನಿದ್ದೆ ಬಂದಂಗೆ ಆಗುತ್ತೆ, ನಮಗೆ ವಿಘ್ನಗಳು ಬರುತ್ತೆ ಅಲ್ವಾ? ಧ್ಯಾನ ಕೂತ್ಕೊಂಡಾಗ ಆಲಸ್ಯನೂ ಬರುತ್ತೆ, ನಿದ್ದೆ ಬರೋ ಹಾಗಾಗುತ್ತೆ. ಅದರಿಂದ ಬಿದ್ದು ಏಟಾಗುವಂಥ ಭಯ ಇರುತ್ತೆ. ಅದಕ್ಕೋಸ್ಕರ ತುಂಬ ಎತ್ತರದಲ್ಲಿರಬಾರ್ದು. ಇನ್ನು ಒಂದು ವೇಳೆ ಏನಾದರೂ ತುಂಬ ತಗ್ಗಲ್ಲೇನಾದರೂ ಇದ್ದರೆ ಆ ನೆಲದ ಶೀತ ಮತ್ತು ಉಷ್ಣಗಳಿಂದ ಅಥವಾ ಇರುವೇನೋ ಇನ್ನೂ ಸೂಕ್ಷ್ಮ ಜೀವಿಗಳಿರುತ್ತಲ್ಲ, ಅದರಿಂದ ನಮಗೆ ವಿಘ್ನಗಳು ಉಂಟಾಗುವಂಥ ಒಂದು ಭಯ ಇರುತ್ತೆ. ಅದಕ್ಕೋಸ್ಕರನೇ ನಾತ್ಯುಚ್ಛ್ರಿತಂ ಮತ್ತು ನಾತಿನೀಚಂ ಅನ್ನುವಂಥ ವಿಶೇಷಣಗಳನ್ನು ಕೊಟ್ಟು ಆ ಆಸನ ಬಹಳ ಎತ್ತರದಲ್ಲೂ ಇರಬಾರ್ದು, ತುಂಬ ತಗ್ಗಲ್ಲೂ ಇರಬಾರ್ದು ಅಂತ ಹೇಳಿದ್ದಾರೆ. ಮರದ ಅಥವಾ ಕಲ್ಲಿನ ಆಸನ ಗಡಸಾಗಿರುತ್ತೆ, ಅದ್ರ ಮೇಲೆ ಕೂತ್ಕೊಳ್ಳೋದ್ರಿಂದ ಕಾಲುಗಳಿಗೆ ನೋವು ಉಂಟಾಗುವಂಥ ಸಂಭವ ಇರುತ್ತೆ. ಅದಕ್ಕೋಸ್ಕರನೇ ಶೈಲಾಜಿನ ಕುಶೋತ್ತರಂ ಅನ್ನುವಂಥ ವಿಶೇಷಣವನ್ನು ಕೊಟ್ಟು ಅದರ ಮೇಲೆ ಮೊದಲು ದರ್ಭೆ,
ಆಮೇಲೆ ಮೃಗ ಚರ್ಮ ಅಂದರೆ ಜಿಂಕೆಯ ಚರ್ಮವನ್ನು ಹಾಸಿ ಮತ್ತು ಅದ್ರ ಮೇಲೆ ಬಟ್ಟೆಯನ್ನು ಹಾಸಿ ಅದನ್ನು ಮೃದುವಾಗಿಸ್ಕೊಳ್ಬೇಕು. ಯಾಕೆ ಅಂತಂದರೆ ಈಗ ನಾವು ಆ ಧ್ಯಾನ ಕೂತ್ಕೊಂಡಾಗ ನಮ್ಮ ಕಾಲುಗಳಲ್ಲಿ ನೋವು ಅದು ಇದು ಚುಚ್ಚೋದು ಬಂದರೆ ಆವಾಗ ನಮಗೆ ಧ್ಯಾನದಲ್ಲಿ ಭಂಗ ಆಗ್ಬಿಡುತ್ತಲ್ವ. ಅದಕ್ಕೆ ನಮ್ಮ ಕಾಲಿಗೆ ಒತ್ತಬಾರ್ದು, ಏನು ತೊಂದರೆ ಆಗಬಾರ್ದು. ಮತ್ತು ಧ್ಯಾನವನ್ನು ಮಾಡಬೇಕಾದ್ರೆ ಯಾವುದೇ ರೀತಿಯ ಅಡಚಣೆಗಳು ಆಗಬಾರ್ದು. ಅದಕ್ಕೋಸ್ಕರ ಈ ರೀತಿಯ ಒಂದು ಜಾಗವನ್ನು ನಾವು ಸ್ಥಾಪನೆ ಮಾಡಿಕೊಂಡು ಈ ರೀತಿಯ ಒಂದು ಆಸನವನ್ನು ಹಾಕ್ಕೊಂಡು ನಾವು ಅದ್ರ ಮೇಲೆ ಕೂತ್ಕೊಂಡು ಧ್ಯಾನ ಮಾಡಬೇಕಾಗತ್ತೆ ಅಂತಂದ್ಬಿಟ್ಟು ಇಲ್ಲಿ ಹೇಳಿದ್ದಾರೆ. ಸೊ ಇದರ ಮುಂದುವರೆದ ಭಾಗ ಇನ್ನೂ ಇದೆ, ಅದನ್ನು ನಾವು ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ. ಹರೇ ಕೃಷ್ಣ.